ಅಪ್ರಾಕ್ಸಿಯಾ ಅಂತಂದರೆ ಆಲ್ಮೋಸ್ಟ್ ಎಕ್ಸ್ಕ್ಲೂಸಿವ್ಲಿ ಸೀನ್ ಇನ್ ಹ್ಯೂಮನ್ಸ್ ಅಂತಲೇ ಹೇಳ್ಬೋದು. ಇನೆಬಿಲಿಟಿ ಟು ಡೂ ಕಾಂಪ್ಲೆಕ್ಸ್ ಆ್ಯಕ್ಷನ್ಸ್, ಸೀಕ್ವೆನ್ಷಿಯಲ್ ಆ್ಯಕ್ಷನ್ಸ್. ಫಾರ್ ಎಕ್ಸಾಂಪಲ್, ಅಪ್ರಾಕ್ಸಿಯಲ್ಲಂತೂ ತುಂಬ ಸಬ್ ಡಿವಿಷನ್ಸ್ ಇದೆ. ಹೇಳ್ತಾ ಹೋಯಿತು ಅಂತಂದರೆ ಅದೊಂದು ದೊಡ್ಡ ಸಬ್ಜೆಕ್ಟ್ ಅದು ಅಪ್ರಾಕ್ಸಿಯಾ. ಫಾರ್ ಎಕ್ಸಾಂಪಲ್, ನಿಮ್ಮ ಕೈಗೆ ನಾನು ಒಂದು ಪೆನ್ ಕೊಡ್ತೀನಿ, ನಿಮ್ಗೊಂದು ಹೇಳ್ತೀನಿ, ಪೆನ್ ಕ್ಯಾಪನ್ನು ತೆಗೆದು ಒಂದು ಏನೋ ಸೀನೋ ಏನೋ ಒಂದು ಬರೆದು ವಾಪಸ್ಸು ಪೆನ್ನನ್ನು ಕ್ಯಾಪ್ ಒಳಗೆ ಹಾಕಿ ಇಡಬೇಕು ಅಂತ. ದಟ್ಸ್ ಅ ಸೀಕ್ವೆನ್ಸ್ ಆಫ್ ಇವೆಂಟ್ಸ್. ನಿಮ್ಗೆ ಅದು ಮಾಡೋಕ್ಕಾಗಲ್ಲ. ಯು ಲೂಸ್ ಸೀಕ್ವೆನ್ಸ್, ಯು ಡೋಂಟ್ ನೋ. ಐದರ್ ಇಟ್ ಕ್ಯಾನ್ ಬಿ ಬಿಕಾಸ್ ನಿಮಗೆ ಪೆನ್ ಏನು ಅಂತ ಗೊತ್ತಿಲ್ಲ, ಅಥವಾ ಕ್ಯಾಪ್ ತೆಗೆದು ಬರೀಬೇಕು ಅಂತ ಗೊತ್ತಿಲ್ಲ, ವಾಪಸ್ ಹಾಕಕ್ಕೆ ಗೊತ್ತಾಗಲ್ಲ. ದಟ್ ಇಸ್ ಅ ಫಾರ್ಮ್ ಆಫ್ ಅಪ್ರಾಕ್ಸಿಯಾ. ಅಥವಾ ಒಂದು ಬೆಂಕಿ ಪೊಟ್ಟಣ ಕೊಟ್ಟು ಒಂದು ಬೆಂಕಿ ಕಡ್ಡಿ ತೆಗೆದು ಅದನ್ನು ಹಚ್ಚಿ ಒಂದು ದೀಪ ಹಚ್ಚಿ ಅಂತ ಹೇಳಿದ್ರೆ ಅದು ಮಾಡೋಕ್ಕಾಗಲ್ಲ. ಸಿಂಪಲ್, ಒಂದು ಶರ್ಟ್ಗೆ ಒಂದು ಬಟನ್ ಹಾಕೋಬೇಕು, ಮೇಲಿಂದ ಕೆಳಗೆ ಬಟನ್ ತೆಗೆದು ಕೆಳಗಿನ ಮೇಲೆ ಬಟನ್ ಹಾಕೊಳ್ಳಿ ಅಂತ ಹೇಳಿದ್ರೆ ಅದು ಮಾಡೋಕ್ಕಾಗಲ್ಲ. ಇಟ್ಸ್ ಮೋರ್ ಕಾಮನ್ಲಿ ಸೀನ್ ಆಸ್ ಡಿಸ್ಫೇಸಿಯಾ. ಮಾತು ಆಯ್ತಾ. ಡಿಸ್ಫೇಸಿಯಾದಲ್ಲಿ ಏನು ಅಂತಂದ್ರೆ, ನಾನು ಆವಾಗಲೇ ಹಿಂದೆ ಹೇಳಿದ ಹಾಗೆ 2 ಬ್ರಾಡ್ ಕ್ಯಾಟಗರೀಸ್ ಏನು ಅಂತಂದ್ರೆ, ದರ್ ಇಸ್ ಅ ಮೋಟಾರ್ ಡಿಸ್ಫೇಸಿಯಾ ಅಂಡ್ ಸಮಥಿಂಗ್ ಕಾಲ್ಡ್ ಎಸ್ ಎ ಸೆನ್ಸರಿ ಡಿಸ್ಫೇಸಿಯಾ. ಜಸ್ಟ್ ಹೇಳಿದ ಹಾಗೆ ಸ್ಪೀಚಿಗೆ 2 ಕಾಂಪೊನೆಂಟ್ ಇದೆ. ಒಂದು ಕಾಂಪ್ರಹೆನ್ಷನ್, ಅರ್ಥ ಮಾಡ್ಕೋಬೇಕು. ಈ ಹೇಳಿದ್ದು ಅಥವಾ ಓದಿದ್ದು ಅರ್ಥ ಆಗಬೇಕು. ದಟ್ ಈಸ್ ಒನ್ ಬ್ರಾಡ್ ಬೇಸ್. ಅದಕ್ಕೆ ಅಂತಾನೆ ಬ್ರೈನಲ್ಲಿ ಒಂದು ಸೆಪರೇಟ್ ಜಾಗ ಇದೆ, ಓದಿದ್ದು ಅಥವಾ ಕೇಳಿದ್ದನ್ನು ಅರ್ಥ ಮಾಡ್ಕೊಳ್ಳೋ ಜಾಗ. ಇನ್ನೊಂದು ವಾಪಸ್ ಉತ್ತರ ಕೊಡೋ ಜಾಗ. ನಾಲಿಗೆ, ದವಡೆಗಳ ಮಸಲ್ಗಳು, ವಾಯ್ಸ್, ನಮ್ಮ ವೋಕಲ್ ಕಾರ್ಡ್ಸು ಯಾವ ರೀತಿ ಮಾಡ್ಯುಲೇಟ್ ಆಗಿ ಯಾವ ಥರ ಅರ್ಥ ಬರುತ್ತೆ ಅನ್ನೋದನ್ನು ಕಂಟ್ರೋಲ್ ಮಾಡೋದಕ್ಕೆ ಇನ್ನೊಂದು. ಇವೆರಡು ಪಕ್ಕದಲ್ಲಿ ಒಂದು ಸ್ವಲ್ಪ ದೂರದಲ್ಲಿದೆ, ಬಟ್ ಎರಡು ಡಿಫ್ರೆಂಟ್, ಎಂಟೈರ್ಲಿ ಡಿಫ್ರೆಂಟ್ ಪ್ಲೇಸಸ್. ಪ್ರತಿಕ್ರಿಯೆ ಕೊಡೋ ಜಾಗದಲ್ಲಿ ಸ್ಟ್ರೋಕ್ ಆಯಿತು ಅಂತಂದರೆ ಮೋಟಾರ್ ಡಿಸ್ಫೇಸಿಯಾ ಆಗುತ್ತೆ. ಅವ್ರಿಗೆ ಮಾತಾಡೋಕ್ಕಾಗಲ್ಲ. ಅವ್ರಿಗೆ ಮಾತಾಡಬೇಕು, ಅವ್ರಿಗೆ ಏನು ಮಾತಾಡಬೇಕು ಅಂತ ಗೊತ್ತು, ಮಾತು ಹೊರಗೆ ಬರಲ್ಲ, ಒದ್ದಾಡ್ತಾರೆ ಮಾತಾಡೋಕ್ಕೆ. ನಾಲ್ಗೆ ಚೆನ್ನಾಗಿ ಮೂವ್ ಆಗುತ್ತೆ. ನೀವು ಅವ್ರನ್ನ ಕೇಳಿ, ನಾಲ್ಗೆ ಹೀಗೆ ಹೀಗೆ ಆಡಿಸ್ತಾರೆ, ಬಾಯಿ ತೆಗಿತಾರೆ, ಶಬ್ದ ಮಾಡ್ತಾರೆ, ಮಾತು ಬರಲ್ಲ. ಮಾತಿನ ಕೋಆರ್ಡಿನೇಷನ್ ಹೋಗ್ಬಿಡುತ್ತೆ. ದಟ್ ಇಸ್ ಮೋಟಾರ್ ಡಿಸ್ಫೇಸಿಯಾ. ಇನ್ನೊಂದು ಸೆನ್ಸರಿ ಡಿಸ್ಫೇಸಿಯಾ. ಅದು ಹೆಂಗೆ ಅಂತಂದರೆ, ಮಾತಾಡೋದೇ ಅರ್ಥ ಆಗಲ್ಲ ಅವ್ರಿಗೆ. ನೀವು ಏನು ಹೇಳಿದ್ರು ಅರ್ಥ ಆಗಲ್ಲ, ಅರ್ಥ ಹೋಗ್ಬಿಡುತ್ತೆ. ಅವ್ರಿಗೆ ಇಷ್ಟ ಬಂದಿದ್ದು ಮಾತಾಡ್ತಿರ್ತಾರೆ. ಅವ್ರಿಗೆ ಮಾತಾಡೋಕ್ಕೆ ತೊಂದರೆ ಇಲ್ಲ, ಮಾತು ಅರ್ಥ ಆಗಲ್ಲ, ಓದಿದ ಅರ್ಥ ಆಗಲ್ಲ, ಏನೇನೇನೋ ಅಸಂಬದ್ಧವಾಗಿ ಮಾತಾಡ್ತಾ ಇರ್ತಾರೆ. ದಟ್ ಇಸ್ ಕಾಲ್ಡ್ ಸೆನ್ಸರಿ ಡಿಸ್ಫೇಸಿಯಾ.